ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ಲು ಅಂದರೆ ನನ್ನ ಬರ್ಡೇ, ಅದಕ್ಕೆ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ಈಗ ಮಾರ್ನಿಂಗ್ 8:30 ಆಗ್ತಿದೆ ಟೈಮು. ಈಗ ನಾನು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇಲ್ಲೇ ಮನೆ 4 to 5 ಕಿಲೋಮೀಟರ್ಸಲ್ಲಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನೋಡಿ, ವಿಡಿಯೋ ತೆಗ್ದೆ, ಬಟ್ ಕ್ಲಾರಿಟಿ ಇಲ್ಲ, ದೇವರು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಹಂಗೋ ಹಿಂಗೋ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಒಬ್ಬೊಬ್ಬರಾದರೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಸೊ ಆಗಲಿ ಮಾಡಿಕೊಂಡೆ. ಆ್ಯಂಡ್ ಫುಲ್ ಖಾಲಿ ಖಾಲಿ ಇತ್ತು. ಇದು ಒಂದು ಸ್ವಲ್ಪ ವಿಲೇಜ್ ಒಳಗಡೆ ಇರೋದ್ರಿಂದ ಆ್ಯಕ್ಚುಲಿ ಜಾಸ್ತಿ ಜನ ಬರೋದಿಲ್ಲ. ಏನಾದರೂ ವೈಕುಂಠ ಬರ್ತಾರೆ ಜಾಸ್ತಿ ಜನ. ಫುಲ್ಲು ಖಾಲಿ ಖಾಲಿ ಇತ್ತು. ಆ್ಯಂಡ್ ಇಲ್ಲಿ ಪೂಜೆ ಸಹ ಮಾಡಿಕೊಡಲ್ಲ, ನಾವೇ ಮಂಗಳಾರತಿ ತೊಗೊಂಡು ಬರಬೇಕಷ್ಟೇ. ಆ್ಯಂಡ್ ಫೈನಲಿ ಇನ್ನು ಟೆಂಪಲ್ಗೆ ಹೋಗಿ ಬಂದು ಮನೆಗೆ ಬಂದ್ವಿ. ಈಗ ಆ್ಯಕ್ಚುಲಿ ಟೈಮ್ ಬಂದು 10 ಆಗ್ತಿದೆ, ಇನ್ನೂ ಟಿಫನ್ ಸಹ ಮಾಡಿಲ್ಲ. ಸೊ ಸ್ವಲ್ಪ ಉಪ್ಮಾ ಮಾಡ್ಕೊಳೋಣ, ಇನ್ನು ನನಗೂ ನನ್ನ ಮಗಳಿಗೆ ಅಷ್ಟೇ. ಸೊ ಉಪ್ಮಾ ಮಾಡ್ಕೊಳೋಣ ಅಂತ. ಆ್ಯಂಡ್ ನಮ್ಮ ಚಿನಿಮಾ ನೋಡಿ ಕಾಣಿಸ್ತಿದ್ದಾಳೆ ಫ್ರಾಕಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಆ ಫ್ರಾಕ್ ಬಂದು ಅವಳು ಬರ್ಡೇಗೆ ತಂದಿದ್ದು, ಸೊ ಅದನ್ನು ಹಾಕಿಲ್ಲ, ಬೇರೆದು ಹಾಕಿದ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದರು. ಇನ್ನು ಉಪ್ಮಾ ಮಾಡಿದ್ದೀನಿ, ಈಗ ಟಿಫನ್ಗೆ ತಿನ್ನಬೇಕು. ಇನ್ನು ನಾನ್ ವೆಜ್ಜು ಮಧ್ಯಾಹ್ನಕ್ಕೆ ಬರ್ತೀನಿ ಅಂದರು. ಸೊ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಆಗಿದ್ದೀನಿ. ನೋಡಿ, ಪಕ್ಕದ ಮನೆಯವರು ಬಾಗಿಲು ತೆಗೆದ್ರೆ ಸಾಕು ಹೊರ್ಟೋಗ್ಬಿಡ್ತಾಳೆ. ಅವ್ರ ಮನೇಲಿ 2 ಚಿಕ್ಕ ಮಕ್ಕಳಿದ್ದಾರೆ. ನೋಡಿ, ಅವ್ರ ಮನೆಗೆ ಹೋದಾಗೆಲ್ಲ ಅವಳು ಕಾಯಿ ಅಂತ ಕೇಳ್ತಿರ್ತಾಳೆ. ಸೊ ಅವ್ರು ಬೌಲ್ಗೆ ಹಾಕ್ಕೊಟ್ಬಿಡ್ತಾರೆ. ನೋಡಿ, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದಾಳೆ. ಆರೆಂಜ್ ಕರೆಗಳು ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ. ಡೈಲಿ ಹಂಗೆ ಮಾಡ್ತಾಳೆ ಅವ್ರ ಮನೆಗೆ. ಅದಕ್ಕೆ ಬಾಗಿಲೇ ತೆಗಿಯಲ್ಲ, ನಾನು ಮನೆ ಒಳಗಡೆನೇ ಇಟ್ಕೊಂಡ್ಬಿಡ್ತೀನಿ ಅವಳನ್ನ. ಆ್ಯಂಡ್ ಈಗ ತಿಂದ್ಬಿಟ್ಟು ಇನ್ನು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸ್ಬೇಕು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನಕ್ಕೆ ಇನ್ನು ನಾನ್ ವೆಜ್ ಪ್ರಿಪೇರ್ ಮಾಡಬೇಕು. ಇನ್ನು ಅವರು ಮಧ್ಯಾಹ್ನಕ್ಕೆ ಬರ್ತೀನಿ ಅಂದರು. ಸೊ ಇವಾಗ ಯಾಕೆ ಮಾಡೋದು, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ. ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಎದ್ದೇಳಿದೆ. ಇವಾಗ ಟೈಮ್ ಬಂದು 2 ಗಂಟೆ ಆಗೋಗ್ಬಿಟ್ಟಿದೆ. ಆ್ಯಂಡ್ ಫೋನ್ ಮಾಡಿದರು, ಇಲ್ಲ ಸಂಜೆ ಬರ್ತೀನಿ ಅಂತ. ಸೊ ಈಗ ನನಗೆ ಮಾತ್ರ ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ, ಇನ್ನು ಮಿಕ್ಕಿದ್ದು ಒಂದು 1/2 kg ಸಾಂಬಾರು ನೈಟಿಗೆ ಮಾಡೋಣ ಅಂತ ಹಂಗೆ ತೊಳೆದ್ಬಿಟ್ಟು ಎತ್ತಿಕ್ತಾಯಿದ್ದೀನಿ. ಈಗ ನಂಗೆ ಮಾತ್ರ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ನಮ್ಮ ಚಿನಿಮಾ ಅಂತೂ ಇನ್ನೂ ಎದ್ದಿಲ್ಲ. ಅವಳು ಆಗಲೇ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸ್ಬಿಟ್ಟೆ, ಇನ್ನೂ ಎದ್ದಿಲ್ಲ ಅವಳು. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ಬರ್ಡೇ ದಿನ ಎಲ್ಲ ನಾನ್ ವೆಜ್ ಮಾಡಬಾರ್ದು, ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾವು ಯಾವಾಗ ನಾನ್ ವೆಜ್ಜೇ ಮಾಡೋದು, ಬರ್ಡೇಸ್ಗೆ ಎಲ್ಲ ನಾನ್ ವೆಜ್ಜೇ ಮಾಡೋದು. ಈಗ ನನಗೆ ಮಾತ್ರ ಇನ್ನು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ. ಆ್ಯಂಡ್ ನನಗಂತೂ ನಾನ್ ವೆಜ್ ಎಷ್ಟು ಇಷ್ಟ ಅಂದರೆ ನಿಜವಾಗ್ಲೂ ವೀಕ್ಲಿ ನಾವು 3 to 4 ಟೈಮ್ಸ್ ಆದರೂ ತಿಂತೀವಿ. ಆ್ಯಂಡ್ ಅದರಲ್ಲಿ ವಾರಕ್ಕೆ ಒಂದೇ ಸರಿ ತಿನ್ನಬೇಕು ಆ ಥರ ಏನಿಲ್ಲ. ಒಂಥರ ಅಭ್ಯಾಸ ಆಗೋಗಿದೆ. ಅಭ್ಯಾಸ ಆಗೋದ್ಮೇಲೆ ಒಂಥರ ಬಿಡೋಕ್ಕಾಗೋದಿಲ್ಲ. ಸೊ ನಾವು ಅದರಲ್ಲೇನೋ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ತಿಂತೀವಿ. ಓನ್ಲಿ ಸ್ಯಾಟರ್ಡೆ ಒಂದಿನ ಬಿಟ್ಟು ನಾವು ವೀಕ್ ಎಲ್ಲನೂ ತಿಂತೀವಿ. ಈಗ ಮಾಡ್ತಿದ್ದೀನಿ ಬಿರಿಯಾನಿ. ಆ್ಯಂಡ್ ಇವತ್ತು ನಾನು ಸಿಂಪಲ್ಲಾಗಿ ಎಲ್ಲ ಅದಕ್ಕೆ ಮ್ಯಾರಿನೇಟ್ ಮಾಡಿಬಿಟ್ಟು 1 hour ಪಕ್ಕೆತ್ತಿಕ್ಕಿದ್ದೆ. ಎಲ್ಲನೂ ಪುದೀನ, ಕೊತ್ತಂಬರಿ, ಧನಿಯಾ ಪೌಡರು, ಕರಡು, ಜಿಂಜರ್ ಪೇಸ್ಟು ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ನಾನು ಮ್ಯಾರಿನೇಷನ್ ಮಾಡಿಕೊಂಡು ಈ ಸರಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ. ಆ್ಯಂಡ್ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಎಲ್ಲ ಪೌಡರ್ಸ್ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಲಾಸ್ಟಲ್ಲಿ ಅಂತ. ಇವತ್ತು ಡಿಫ್ರೆಂಟಾಗಿ ಮಾಡಬೇಕು ಅನಿಸ್ತು, ಅದಕ್ಕೆ ಡಿಫ್ರೆಂಟಾಗಿ ಮಾಡಿದೆ. ಈ ಥರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ನಾವು ವಾಟರನ್ನು ಆ್ಯಡ್ ಮಾಡಿ ರೈಸನ್ನು ಆ್ಯಡ್ ಮಾಡಿದ್ರೆ ಮುಗಿಯುತ್ತೆ.
ಆ್ಯಂಡ್ ಫೈನಲಿ ಈಗ ಆಯಿತು. ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ನೋಡ್ತಾ ಇದ್ರೇ ಟೆಂಪ್ಟಿಂಗ್ ಆಗಿದೆ, ತಿನ್ನಬೇಕು ಅನಿಸ್ತಾ ಇದೆಯಲ್ಲ. ಆ್ಯಂಡ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು. ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ. ಈ ಎಲ್ಲ ಮ್ಯಾರಿನೇಷನ್ ಮಾಡಿಬಿಟ್ಟು ಒಂದೇ ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ನಿಮಗೆ ಈ ರೆಸಿಪಿನ ನಾನು ಆದಷ್ಟು ಬೇಗ ನನ್ನ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಥರ ಮಾಡಿದ್ರು ಒಂಥರ ಡಿಫ್ರೆಂಟ್ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ರೈತ ಜೊತೆಗೆ ಅಷ್ಟೊಂದು ಇಷ್ಟಪಡಲ್ಲ ತಿನ್ನೋದಕ್ಕೆ. ಆ್ಯಂಡ್ ಫೈನಲಿ ಬಿರಿಯಾನಿ ರೆಡಿ ಆಯಿತು. ಟೇಸ್ಟ್ ಸೂಪರಾಗಿತ್ತು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.